ಯಾವ ರೀತಿ ನಾವು ನಮ್ಮ ಜೀವನದಲ್ಲಿ ದೊಡ್ಡದಾದ ಸಕ್ಸಸ್ನ ಪಡೆಯೋದು, ಔಟ್ಕಮ್ನ ಪಡೆಯೋದು, ರಿಸಲ್ಟ್ನ ಪಡೆಯೋದು. ಅಂದರೆ ನಾವೀಗ ಟಾಸ್ಕ್ ಓರಿಯೆಂಟೆಡಾಗಿ ಕೆಲಸ ಮಾಡ್ತಾಯಿದ್ದೀವಿ. ಹೇಗೆ ನಾವು ಅದನ್ನು ರಿಸಲ್ಟ್ ಓರಿಯೆಂಟೆಡಾಗಿ ಮಾಡೋದು? ಟಾಸ್ಕ್ ಓರಿಯೆಂಟೆಡ್ ಅಂದರೆ ನಾನು ಕಷ್ಟ ಬಿದ್ದರೆ ದುಡ್ಡು ಬರ್ತದೆ, ಜಾಸ್ತಿ ಓದಿದರೆ ಎಜುಕೇಷನ್ ಮಾಡಿದ್ರೆ ದುಡ್ಡು ಬರ್ತದೆ, ನನಗೆ ಇಂಗ್ಲೀಷ್ ಬಂದ್ರೇ ದುಡ್ಡು ಮಾಡಲಿಕ್ಕಾಗೋದು. ಇದು ಬಿಟ್ಟು ಔಟ್ಕಮ್ ಮೇಲೆ ಫೋಕಸ್ ಮಾಡಿ ಔಟ್ಕಮ್ನ ಕ್ರಿಯೇಟ್ ಮಾಡೋದು ಹೇಗೆ, ನಮ್ಗೆ ಬೇಕಾದಂತಹ ರಿಸಲ್ಟ್ನ ಪಡೆಯೋದು ಹೇಗೆ? ಯಾಕೆಂದರೆ ಕೆಲವೊಂದು ಟಾಸ್ಕ್ ಅವಶ್ಯಕತೆಯೇ ಇರಲ್ಲ. 2025ರಲ್ಲಿ, 26ರಲ್ಲಿ, 27ರಲ್ಲಿ ನಿಮಗೇನು ಬೇಕು? ಈ ವರ್ಷ ನಿಮಗೆ ಎಷ್ಟು ಅಮೌಂಟ್ ಬೇಕು? ನಿಮಗೀಗ ಎಕ್ಸ್ ಅಮೌಂಟ್ ಬೇಕು. ನಿಮಗೀಗ ಕಾನ್ಷಿಯಸ್ ಮೈಂಡಲ್ಲಿ ಅವೇರ್ನೆಸ್ ಇದೆ, ನನಗೇನು ಬೇಕು ಅಂತ ನಿಮಗೆ ಗೊತ್ತಿದೆ. ಈಗ ಅದನ್ನು, ಆ ಇನ್ಫಾರ್ಮೇಷನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಮುಟ್ಟಿಸ್ಬೇಕು. ಆವಾಗ ಮುಂದಿನ ಕೆಲಸ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನೋಡ್ಕೊಳ್ತದೆ. ನಾನೇ ಮಾಡಿಬಿಡ್ತೀನಿ ಅಂದರೆ ಆಗಲ್ಲ. ಯಾಕಂದರೆ ನೀವು ಪೈಲಟ್ ಆದರೆ ಪ್ಲೇನು ಸಬ್ಕಾನ್ಷಿಯಸ್ ಮೈಂಡ್. ನೀವು ನಾನೇ ಮಾಡ್ತೀನಿ, ನಾನೇ ಹಾರ್ತೀನಿ ಅಂದರೆ ಆಗಲ್ಲ. ಪೈಲಟ್ ಕೈಯಲ್ಲಿ ಹಾರಲಿಕ್ಕಾಗಲ್ಲ, ವಿಮಾನ ಬೇಕೇ ಬೇಕು. ನಮಗೀಗ ಔಟ್ಕಮ್ ಏನು ಬೇಕು ಅನ್ನೋದು ಕರೆಕ್ಟಾಗಿ ಕ್ಲಿಯರ್ ಆದರೆ, ಅಂದರೆ ನಮ್ಮ ವರ್ತಮಾನದ ಸ್ಟೇಟ್ ಏನಿದೆ, ಪ್ರೆಸೆಂಟ್ ಸ್ಟೇಟ್ ಏನಿದೆ, ಅಂದರೆ ನನ್ನ ಹತ್ರ ಇಷ್ಟು ಹಣ ಬರ್ತಾಯಿದೆ, ಅಥವಾ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಂತಿಷ್ಟಿದೆ, ಅಥವಾ ನನ್ನ ಹತ್ರ ಈ ರೀತಿ ಕೆಲಸ ಇದೆ. ಸೊ ನನ್ನ ಡಿಸೈರ್ ಸ್ಟೇಟ್ ಅಂದರೆ ನನಗೆ ಇಷ್ಟು ಹಣ ಬೇಕು, ಅಥವಾ ನಾನು ಎಲ್ಲಿ ಮುಟ್ಟಬೇಕು, ನನ್ನ ಇನ್ಕಮ್ ಇಷ್ಟಿದೆ, ಇಷ್ಟ ಆಗಬೇಕು. ನಾವೀಗ ನಮಗೇನು ಬೇಕು ಅದನ್ನು ಕ್ರಿಯೇಟ್ ಮಾಡಬೇಕು. ಅಂದರೆ ಈ PS ಮತ್ತು DS ಮಧ್ಯೆ, ಅಂದರೆ ಇಲ್ಲಿಂದ ಇಲ್ಲಿ ಹೇಗೆ ತಲುಪೋದು, ಇದಕ್ಕೆ ಮುಖ್ಯವಾದ ಕೊಂಡಿನೇ ಈ ಹಣ ನನಗೆ ಯಾಕೆ ಬೇಕು ಅನ್ನೋದು. ವೈ? ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಈ ಹಣ ಯಾಕೆ ಬೇಕು ಅನ್ನೋದು ತುಂಬ ಅವಶ್ಯಕ. ಆ ವಾಯ್ ಸಹ ಎರಡು ವಿಷಯದಿಂದ ಕ್ಲಿಯರ್ ಆಗ್ತದೆ. ಒಂದು ಪೇನ್, ಇನ್ನೊಂದು ಪ್ಲೆಷರ್. ನಿಮ್ಮ ಪೇನ್ ಏನಿದೆ, ನಿಮ್ಮ ಪ್ಲೆಷರ್ ಏನಿದೆ. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಂದರೆ ಎರಡು ಕಾರಣ ಇರುತ್ತೆ. ಒಂದು, ನಿಮಗೆ ಪೇನ್ ಇದೆ, ಏನಾದರೂ ನೋವಿದೆ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ. ಅಥವಾ ಏನಾದರೂ ಪ್ಲೆಷರ್ ಇದೆ, ಏನೋ ಒಂದು ಹುಡುಕ್ತಾ ಇದ್ದೀರಾ, ಏನೋ ಒಂದು ಬೇಕು, ಅದಕ್ಕಾಗಿ ಇದನ್ನು ನೋಡ್ತಾ ಇದ್ದೀರಾ. ನಾವು ಏನೇ ಕೆಲಸ ಮಾಡ್ತಾ ಇರಲಿ, ನಮ್ಮ ಹಿಡನ್ ಎಜೆಂಡಾ ಇದೇ ಆಗಿರ್ತದೆ. ನಮ್ಮ ಮೈಂಡ್ಗೆ ವೈ ಅನ್ನೋದು ಬರೋದೇ ಈ ಪ್ಲೇನ್ ಮತ್ತು ಪ್ಲೆಷರಿಂದ. ನೀವು ಯಾಕೆ ದುಡಿತಾ ಇದ್ದೀರಾ, ನಿಮ್ಮ ಪೇನ್ ಏನು ಅಥವಾ ಪ್ಲೆಷರ್ ಏನು ಅಂತ ನಿಮ್ಗೆ ಗೊತ್ತೇ ಇಲ್ಲ ಅಂದರೆ ನಿಮ್ಮ ಮೊದಲ ಹೆಜ್ಜೆನೇ ತಪ್ಪಾಗಿಬಿಡ್ತದೆ. ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ಪೊಟೆನ್ಷಿಯಲ್ ಅಥವಾ ವಿಧಾನ ಏನು ಕೊಡಲ್ಲ. ನಾವೇನು ಮಾಡ್ತಾಯಿದ್ದೀವೋ ಅದೇ ಮಾಡ್ತಾ ಇರಬೇಕಾಗತ್ತೆ, ಏನು ಕಷ್ಟ ಬೀಳ್ತಾ ಇರ್ತೀವೋ ಅದೇ ಬೀಳ್ತಾ ಇರಬೇಕಾಗತ್ತೆ. ನಾವು ವೈ ಯಾಕೆ ಬೇಕು ಅನ್ನೋದನ್ನು ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಕ್ಲಿಯರಾಗಿ ಕೊಟ್ಟಾಗ ಅದು ತನ್ನ ಕೆಲಸ ಮಾಡ್ತದೆ. ನಮಗೇನು ರಿಸಲ್ಟ್ ಬೇಕೋ ಅದನ್ನು ಪ್ರೊಡ್ಯೂಸ್ ಮಾಡ್ತದೆ. ಎಲ್ಲರಿಗೂ ಈ ವಿಚಾರ ಗೊತ್ತಿರಲ್ಲ. ಹಾಗಾಗಿ ಎಲ್ಲರೂ ಲಿಸ್ಟ್ ರೆಸಿಸ್ಟೆನ್ಸ್ ಪಾತಲ್ಲಿ ನಡೀತಾ ಇರ್ತಾರೆ. ಅಂದರೆ ಯಥಾಸ್ಥಿತಿಯಲ್ಲಿ ಏನಾದರೂ ರೋಗ ಬಂತ, ಬರಲಿ ಡಾಕ್ಟ್ರ್ ತೋರಿಸ್ತಾರಾಯ್ತು. ತೂಕ ಜಾಸ್ತಿ ಆಗ್ತಾಯಿದೆಯಾ, ಆಗಲಿ ಬಿಡು. ಹಣ ಬಂತ, ಬರಲಿ. ಹಣ ಬರ್ತಾ ಇಲ್ವಾ, ಬೇಡ ಬಿಡು. ಈ ರೀತಿಯ ಮನಸ್ಥಿತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಕ್ಕಿಂತ ಏನು ಮುಖ್ಯ ಅಂದರೆ ನಾವು ನಮ್ಮ ವಾಯ್ನ ಕಂಡುಹಿಡಿಬೇಕು. ನಮಗೆ ಹಣ ಯಾಕೆ ಬೇಕು ಅನ್ನೋದನ್ನು ಕಂಡುಹಿಡ್ಕೋಬೇಕು. ನಾವು ಅದರಿಂದ ಏನು ಬಯಸ್ತಾ ಇದ್ದೀವಿ, ನಮಗೆ ಎಷ್ಟು ಹಣ ಬೇಕು. ಎಲ್ರಿಗೂ ಹಣ ಬೇಕು, ಆದರೆ ಯಾರು ಹೆಜ್ಜೆ ಹಾಕ್ತಾ ಇರಲ್ಲ. ಸರಿಯಾದ ಸಮಯ ಬರಲಿ ಅಥವಾ ನಾನು ಪರ್ಫೆಕ್ಟ್ ಆಗಲಿ ಅಂತ ಕಾಯ್ತಾ ಇರ್ತಾರೆ. ಯಾಕಂದರೆ ಸರಿಯಾದ ಪರ್ಪಸ್, ವಾಯ್ ಕ್ಲಿಯರ್ ಇಲ್ಲ. ನಾವೆಲ್ಲರೂ ಪರ್ಫೆಕ್ಟ್ ಸಿಚುವೇಶನ್ ಬರಲಿ, ಸರಿಯಾದ ಸಂದರ್ಭ ಬರಲಿ, ದುಡ್ಡು ಮಾಡೋಣ ಅಂತ ಕಾಯ್ತಾ ಇರ್ತೀವಿ. ಆದರೆ ಆ ಸಮಯ ಬರಲ್ಲ. ಅದೇ ನಮ್ಮ ವಾಯ್ ಕ್ಲಿಯರ್ ಇದ್ದಾಗ, ನಮಗೆ ಹಣ ಯಾಕೆ ಬೇಕು ಅನ್ನೋದು ಸ್ಪಷ್ಟತೆ ಇದ್ದಾಗ ನಾವು ಯಾವ ಕಾರಣನೂ ಹೇಳಲ್ಲ. ನಮಗೆ ಆ ವಾಯಿಂದನೇ ಎನರ್ಜಿ ಸಿಗ್ತದೆ. ನಾವು ಯಾವ ಕುಂಟು ನೆಪ ಹೇಳಲ್ಲ, ಏನೂ ಎಕ್ಸ್ಕ್ಯೂಸ್ ಕೊಡಲ್ಲ. ಹಬ್ಬ ಬಂತ, ಹರಿದಿನ ಬಂತ, ಜ್ವರ ಬಂತ, ಮಳೆ ಬಂತ, ಚಳಿ ಆಯಿತಾ, ಯಾವ ರೀಸನ್ನು ಕೊಡಲ್ಲ. ಅಂದರೆ ನಮ್ಮ ವಾಯ್ ನಮಗೆ ಸ್ಪಷ್ಟ ಆಗಿರಬೇಕು. ಅದ್ರ ಮುಂದೆ ಹೌ, ಹೇಗೆ, ವಾಟ್ ಇಫ್ ಒಂದು ವೇಳೆ ಆ ಗುರಿ ಮುಟ್ಟಿಲ್ಲ ಅಂದರೆ, ರಿಸಲ್ಟ್ ಬಂದಿಲ್ಲ ಅಂದರೆ ನೆಕ್ಸ್ಟ್ ವಿಧಾನ ಏನು, ಇದು ಆಮೇಲಿನ ಪ್ರೊಸೀಜರ್. ಈಗ ನಾವು ವಾಯ್ನ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಯಾಕಂದರೆ ನಮ್ಮ ವಾಯ್, ನನಗೆ ದುಡ್ಡು ಯಾಕೆ ಬೇಕು, ನನಗೆ ಖುಷಿಗಾಗಿ ಬೇಕು ಅಂದರೆ ಖುಷಿ ನಮಗೆ ಎಲ್ಲಿ ಬೇಕೋ ಅಲ್ಲಿ ಸಿಗ್ತದೆ. ದುಡ್ಡೇ ಬರಬೇಕಂತೇನಿಲ್ಲ. ನಾನಿಲ್ಲಿ ಸರಿಯಾಗಿ ವಾಯ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಹೇಳೋ ಶಬ್ದಗಳ ಜೊತೆ ನೀವು ನಿಮ್ಮ ತಾಳಮೇಳ ಹೊಂದಿಸ್ಕೊಳ್ಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಸರಿಯಾದ ಉತ್ತರ ಸಿಕ್ಕಿಲ್ಲ ಅಂದರೆ ಆ ಪ್ರಶ್ನೆ ಜೊತೆ, ಆ ಶಬ್ದದ ಜೊತೆ ಇರಬೇಕು. ನನಗೆಲ್ಲ ಗೊತ್ತಾಗ್ಬಿಡ್ತು ಅಂದರೆ ಆಗಲ್ಲ.
ಬರೀ ಜ್ಞಾನದಿಂದ ಏನೂ ಉಪಯೋಗ ಇಲ್ಲ. ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡಾಗ ಮಾತ್ರ ಅದರಿಂದ ಸರಿಯಾದ ರಿಸಲ್ಟ್ ಬರ್ತದೆ. ನಾವು ಎಲ್ಲೇ ಸ್ಟ್ರಕ್ ಆದರೂ ನಮಗೊಂದು ಜರ್ಕ್ ಸಿಗಬೇಕು ಅಂದರೂ ಸಹ ನಮಗೆ ನಮ್ಮ ವಾಯ್ ಅಂದರೆ ನಮ್ಮ ಪೇನ್ ಅಥವಾ ಪ್ರೆಷರ್ ಯಾಕೆ ಬೇಕು ಅನ್ನೋದು ನಮಗೆ ಗೊತ್ತಾಗಿರಬೇಕು. ಪ್ರೆಷರ್ಗಿಂತ ಮುಖ್ಯ ಪೇನ್ ಇರಬೇಕು. ಯಾವ ರೀತಿ ಅಂದರೆ ನೀವು ಸ್ಕೂಲಿಗೆ ಮಕ್ಕಳಿಗೆ ಬಿಡ್ಲಿಕ್ಕೆ ಹೋದಾಗ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಯಾವ ಕಡೆಯಿಂದ ಗಾಡಿ ಬರ್ತಾಯಿದೆ ಅಲ್ಲಿ ನೋಡ್ತೀರಾ, ಇನ್ನೊಂದು ಸಲ ಈ ಕಡೆಗೂ ನೋಡ್ತೀರಾ. ಯಾಕೆ ನೋಡ್ತೀರಾ? ಅಕಸ್ಮಾತ್ ಯಾರಾದರೂ ಈ ಕಡೆಯಿಂದ ಬಂದು ಗುದ್ದುಬಿಟ್ರೆ ಅಂತ, ಅಂದರೆ ನೋವಾಗ್ಬೋದು ಅನ್ನೋ ಒಂದು ವಿಚಾರ ನಿಮ್ಮ ಮೈಂಡಲ್ಲಿ ಇರ್ತದೆ. 2 ನಿಮಿಷ ಸ್ಕೂಲಿಗೆ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಗಮನ ಹರಿಸ್ಕೊಂಡೇ ಹೋಗ್ತೀರಾ. ಯಾಕಂದರೆ ಪೇನ್ನ ಸಹ ನಿಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಅಂದರೆ ಅರ್ಥ ಏನು ಅಂದರೆ ಪೇನ್ ಬಿಕಮ್ಸ್ ಯುವರ್ ಫ್ರೆಂಡ್. ನೋವು ಸಹ ನಮ್ಮ ಅತ್ಯುತ್ತಮ ಸ್ನೇಹಿತ. ಇದಕ್ಕೊಂದು ಒಳ್ಳೆ ಉದಾಹರಣೆ ಅಂದರೆ ಒಂದು ಕತೆ ಇದೆ. ಒಬ್ಬ ಸಿಗರೆಟ್ ಸೇದ್ತಾ ಇದ್ದಂತೆ. ಅಂದರೆ ತುಂಬ ಸಿಗರೆಟ್ ಸೇದ್ತಾ ಇದ್ದ. ಎಷ್ಟೋ ಸಲ ಬಿಡಬೇಕಂತ 2-3 ದಿವಸ ಬಿಡೋದು, 1 ವಾರ ಬಿಡೋದು, 2-3 ತಿಂಗಳು ಬಿಡೋದು, ಮತ್ತೆ ಸಿಗರೆಟ್ ಸ್ಟಾರ್ಟ್ ಮಾಡೋದು. ಅವರ ಫ್ಯಾಮಿಲಿ ರಿಲೇಷನ್ನು ಕೊನೆಗೆ ಡಾಕ್ಟರ್ ಸಹ ವಾರ್ನಿಂಗ್ ಕೊಟ್ಟಿದ್ದರು ಸಿಗರೆಟ್ ಸೇದಬೇಡ ಅಂತ. ಆದರೆ ಇವರು ಬಿಡ್ಲಿಕ್ಕೆ ಆಗ್ತಾಯಿರಲಿಲ್ಲ, ಬಿಡ್ತಾ ಇರಲಿಲ್ಲ. ಒಂದು ಸಲ ಏನಾಗುತ್ತೆ ಅಂದರೆ ಅವರ ಮಗಳು ಸ್ಕೂಲಿಂದ ಬಂದು ಅಪ್ಪನ ಮಡಿಲಲ್ಲಿ ಕೂತಾಗ ಬಾಯಲ್ಲಿರೋಂಥ ಸಿಗರೆಟ್ನ ತೆಗೆದು ಬಿಸಾಕ್ತಾಳೆ. ಅದಕ್ಕೆ ಅಪ್ಪ ಕೋಪಗೊಂಡು ಹುಡುಗಿನ ಜೋರು ಮಾಡ್ತಾರೆ. ಆವಾಗ ಆ ಹುಡುಗಿ, ಆ ಮಗಳು ಏನು ಹೇಳ್ತಾಳೆ ಅಂದರೆ, ಅಪ್ಪ ನನ್ನ ಮದುವೆಗೆ ನೀನು ಇರಬೇಕು. ಇವತ್ತು ನನಗೆ ಸ್ಕೂಲಲ್ಲಿ ಹೇಳ್ತಾ ಇದ್ದರು ಸಿಗರೇಟು ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಸಾವು ಸಂಭವಿಸುವ ಸಾಧ್ಯತೆ ಇದೆ ಅಂತ. ನನ್ನ ಮದುವೆಗೆ ನೀನು ಇರಬೇಕಪ್ಪ ಅಂತ ಮಗು ಹೇಳುತ್ತೆ. ಅದೊಂದು ಮಾತು. ಅವರು ಲೈಫಲ್ಲಿ ಮತ್ತೆ ಸಿಗರೇಟ್ ಮುಟ್ಟಲ್ಲ. ಅಂದರೆ ಅದರಿಂದ ಆಗುವಂತಹ ನೋವು, ಪೇನ್ ಅವ್ರನ್ನ ಈ ಸಿಗರೇಟ್ಸ್ ಇದ್ದರೆ ಏನು ಪ್ಲೆಷರ್ ಸಿಗುತ್ತಲ್ಲ, ಖುಷಿ ಸಿಗುತ್ತಲ್ಲ, ಅದಕ್ಕಿಂತ ದೊಡ್ಡದಾಗ್ಬಿಡ್ತು. ಅದರ ನಂತರ ಅವರು ಸಿಗರೇಟ್ ಸೇದಲ್ಲ. ಅಂದರೆ ಪೇನಲ್ಲಿ ರಿಯಲಿ ಇಮೋಷನ್ ಇರ್ತದೆ. ನಿಮ್ಮ ಹತ್ರ ಕೋಟಿ ದುಡ್ಡು ಬಂತು, ಏನು ಮಾಡ್ತೀರಾ? ಪ್ಲೆಷರ್ ಏನು? ನನ್ನ ಹತ್ರ ಜಾಸ್ತಿ ಟೈಮ್ ಇದೆ ಈಗ, ಅಥವಾ ಕ್ವಾಲಿಟಿ ಲೈಫ್ನ ಬದುಕ್ಬೋದು, ಇದು ವಾಯಲ್ಲ. ಅಥವಾ ನಿಮಗೆ ದುಡ್ಡು ಬಂದಿಲ್ಲ ಅಂದರೆ ಏನು ನೋವಾಗ್ಬೋದು? ದುಃಖ ಆಗ್ತದೆ, ಖುಷಿಯಾಗಿರ್ಲಿಕ್ಕಾಗಲ್ಲ, ಇದು ಅಲ್ಲ. ಇದರಲ್ಲಿ ಅಷ್ಟು ತೀವ್ರತೆ ಇಲ್ಲ. ನಾವು ದುಡ್ಡು ಮಾಡಬೇಕಂದ್ರೆ ನಮ್ಮ ಇಮೋಷ್ನಲ್ ಆ್ಯಂಕರಿಂಗ್ ಏನು? ಒಂದು ವೇಳೆ ನಿಮಗೆ ಇಮೋಷ್ನಲ್ ಆ್ಯಂಕರಿಂಗೇ ಇಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಪರ್ಪಸ್ ಇಲ್ಲ ಅಂತ ಅರ್ಥ. ನಿಮ್ಮ ಜೀವನಕ್ಕೊಂದು ಉದ್ದೇಶನೇ ಇಲ್ಲ ಅಂತ ಅರ್ಥ. ಏನು ನಿಮ್ಮ ಇಮೋಷನ್ ಆ್ಯಂಕರ್? ನೀವು ಯಾಕೆ ದುಡ್ಡು ಮಾಡಬೇಕಂತ ಬಯಸ್ತಾ ಇದ್ದೀರಾ? ನಿಮಗೆ ಅಷ್ಟು ಲಕ್ಷ, ಅಷ್ಟು ಕೋಟಿ ಯಾಕೆ ಬೇಕು? ಇವತ್ತು ಕೂತ್ಕೊಂಡು ಒಂದು ಅರ್ಧ ಗಂಟೆ ನನಗೆ ಹಣ ಯಾಕೆ ಬೇಕು ಅನ್ನೋದನ್ನು ಬರೀರಿ. 1 ಹಾಳೆ, 2 ಹಾಳೆ, 3 ಹಾಳೆ, 4 ಹಾಳೆ, 4-5 ಹಾಳೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಿಮ್ಗೆ ಹಣ ಯಾಕೆ ಬೇಕು ಅನ್ನೋದೇ ಗೊತ್ತಿಲ್ಲ ಅಂತ ಅರ್ಥ. ನಿಮ್ಮ ಇಮೋಷ್ನಲ್ ಆ್ಯಂಕರಿಂಗ್, ನಿಮ್ಮ ಫ್ಯಾಮಿಲಿ, ನಿಮ್ಮ ಪರಿವಾರ, ನಿಮ್ಮ ಸಂಸಾರ, ನಿಮ್ಮ ಮುಂದಿನ 3-4 ಜನ್ರೇಷನ್ನು, ಮುಂದಿನ ಪೀಳಿಗೆ ಸಹ ಹೇಳಬೇಕು ನೀವು ಯಾರು ಅಂತ. ನಮಗೆ ನಮ್ಮ ಇಮೋಷ್ನಲ್ ಆ್ಯಂಕರಿಂಗ್ ಗೊತ್ತಿಲ್ಲ ಅಂದರೆ ನಾವು ಮಿಡಲ್ ಕ್ಲಾಸೇ ಆಗಿರ್ತೀವಿ. ಇಲ್ಲಿ ಮಿಡಲ್ ಕ್ಲಾಸ್ ಅಂದರೆ ಜನ ಅಲ್ಲ, ಮೆಂಟಾಲಿಟಿ. ಮಿಡಲ್ ಕ್ಲಾಸ್ ಜನ ಇರಲ್ಲ, ಮೆಂಟಾಲಿಟಿ ಇರ್ತದೆ. ಅದನ್ನು ಯಾವಾಗ ಬೇಕಾದರೂ ಬದಲಾಯಿಸ್ಬೋದು. ಎಷ್ಟೋ ಮಿಡಲ್ ಕ್ಲಾಸ್ನವರು ಬಡವರಾಗ್ತಾರೆ, ಎಷ್ಟೋ ಮಿಡಲ್ ಕ್ಲಾಸ್ನವರು ಶ್ರೀಮಂತರು ಆಗ್ತಾರೆ. ಮಿಡಲ್ ಕ್ಲಾಸ್ ಮನುಷ್ಯರಿರಲ್ಲ, ಮೆಂಟಾಲಿಟಿ ಇರ್ತದೆ, ಮಾನಸಿಕತೆ ಇರ್ತದೆ. ನಾವೀಗ ವಾಯ್ ಕ್ಲಿಯರ್ ಮಾಡಲಿಕ್ಕೆ ನೋಡೋಣ. ಅಂದರೆ ನಮಗೆ ಯಾಕೆ ಬೇಕು ಅದು ಕ್ಲಿಯರ್ ಆಗಿದ್ದಾಗಲೇ ನಮಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪರ್ಮಿಷನ್ ಕೊಡ್ತದೆ. ಯಾಕಂದರೆ ನಾವು ಇಡೀ ಜನರನ್ನು, ಪ್ರಪಂಚನ ಮೋಸ ಮಾಡ್ಬೋದು, ಆದರೆ ನಮ್ಮ CNS ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಮೋಸ ಮಾಡಲಿಕ್ಕಾಗಲ್ಲ. ಅದಕ್ಕೆಲ್ಲ ಗೊತ್ತಿದೆ. ನಾವು ಪ್ರೀತಿ ಮಾಡ್ತಾಯಿದ್ದೀವ, ಫ್ಲರ್ಟ್ ಮಾಡ್ತಾಯಿದ್ದೀವ, ನಾವು ಆ್ಯಕ್ಟಿಂಗ್ ಮಾಡ್ತಾಯಿದ್ದೀವ, ರಿಯಲ್ ಆಗಿ ಮಾಡ್ತಾಯಿದ್ದೀವ, ಶ್ರಮ ಬೀಳ್ತಾಯಿದ್ದೀವ ಅಥವಾ ಶ್ರಮ ಬೀಳ್ತಾಯಿದ್ದೀವಿ ಅನ್ನೋ ಥರ ತೋರಿಸ್ಕೊತಾ ಇದ್ದೀವ, ನಮಗೆ ನಿಜವಾಗ್ಲೂ ಯಶಸ್ಸು ಬೇಕಾ ಅಥವಾ ತೋರಿಕೆಗೆ ಬೇಕಾ, ಎಲ್ಲ ಗೊತ್ತಾಗ್ತದೆ. ನಾವೀಗ ಅದರ ಪರ್ಮಿಷನ್ ತಗೊಂಡು ಮುಂದುವರಿಬೇಕಾಗ್ತದೆ. ಆವಾಗಲೇ ನಮ್ಮ ಎಬಿಲಿಟಿ ಇಶ್ಯೂ ಏನಿದೆ ಅದು ರಿಸಾಲ್ವ್ ಆಗೋದು. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪರ್ಮಿಷನ್ ನಾವು ತಗೊಳ್ಳೇಬೇಕು. ಯಾಕಂದರೆ ನಮಗಿಂತ ಎಬಿಲಿಟಿ ಕಡಿಮೆ ಇದ್ದಂಥವ್ರು ನಮಗಿಂತ ಮುಂದೆ ಹೋಗ್ಬಿಟ್ಟಿದ್ದಾರೆ, ನಮಗಿಂತ ಜಾಸ್ತಿ ದುಡಿತಾ ಇದ್ದಾರೆ. ಹಾಗಾಗಿ ನಾವು ಸಹ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪರ್ಮಿಷನ್ ತಗೊಳ್ಳೋದು ತುಂಬ ಅವಶ್ಯಕ. ನಾವೀಗ ವಾಯಿನ ಕಂಡುಹಿಡಲಿಕ್ಕೆ ಪೇನ್ ಮತ್ತು ಪ್ಲೆಷರ್ನ ಯೂಸ್ ಮಾಡೋಣ. ಮೊದಲನೇ ಪ್ರಶ್ನೆ, ಇಫ್ ಐ ಗೆಟ್ ದಿಸ್ ಔಟ್ಕಮ್ ವಾಟ್ ಆರ್ ಮೈ ಪ್ಲೆಷರ್? ನೀವೇನು ಡಿಸೈಡ್ ಮಾಡಿದ್ರೋ ಆ ಅಮೌಂಟ್ ನಿಮ್ಗೆ ಬರ್ತಾಯಿದೆ, ನೀವೇನು ಅಂದ್ಕೊಂಡಿದ್ರೋ ಅಷ್ಟು ದುಡ್ಡು ನಿಮ್ಗೆ ಸಿಕ್ಕಿದೆ,
ಆವಾಗ ನಿಮ್ಮ ಪ್ಲೆಷರ್ ಏನು? ನಾನು ಖುಷಿ ಆಗ್ತೀನಿ, ಫ್ಯಾಮಿಲಿ ಖುಷಿ ಆಗ್ತಾರೆ, ಆ ರೀತಿ ಬರಿಬೇಡಿ. ಯಾಕಂದರೆ ಒಂದು ಒಳ್ಳೆ ಊಟ ಮಾಡಿದಾಗಲೂ ಖುಷಿ ಆಗುತ್ತೆ, ಅಥವಾ ನಮ್ಮ ಮೆಸೇಜಿಗೆ, ನಮ್ಮ ವೀಡಿಯೋಗೆ ಚೆನ್ನಾಗಿ ಯಾರು ಕಾಮೆಂಟ್ ಮಾಡಿದ್ರು ನಮ್ಗೆ ಖುಷಿ ಆಗುತ್ತೆ. ಅದಲ್ಲ, ದುಡ್ಡಿಲ್ಲ ಅಂದರೂ ಖುಷಿ ಆಗ್ತೀವಿ. ಇಲ್ಲಿ ನಿಮ್ಮ ನಿಜವಾದ ಇಮೋಷ್ನಲ್ ಆ್ಯಂಕರ್ ಏನು? ನೀವು ನಿಜವಾಗ್ಲೂ ಯಶಸ್ವಿ ಆದರೆ ನಿಮ್ಮ ಮಕ್ಕಳು ಏನಂತಾರೆ? ಯು ಆರ್ ಮೈ ಹೀರೋ. ಅವರ ಧ್ವನಿ ಟ್ಯೂನಾಲಿಟಿ ಯಾವ ರೀತಿ ಇರ್ತದೆ? ಅವ್ರು ನಿಮ್ಮನ್ನು ಯಾವ ರೀತಿ ತಪ್ಕೋತಾರೆ, ಟಚ್ ಮಾಡ್ತಾರೆ? ಅವ್ರ ಮುಖದಲ್ಲಿ ಯಾವ ರೀತಿ ನಗು ಇರ್ತದೆ? ಅದನ್ನು ನೋಡ್ಲಿಕ್ಕೆ ಬಯಸ್ತೀರಾ? ಮಕ್ಕಳೇ ಅಂತಲ್ಲ, ನಿಮ್ಮ ಇಮೋಷ್ನಲ್ ಆ್ಯಂಕರ್ ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು. ಅವರೆಷ್ಟು ಖುಷಿ ಪಡ್ತಾರೆ ನೀವು ಸಕ್ಸಸ್ ಆದ್ರಿ, ಯಶಸ್ವಿ ಆದ್ರಿ, ನೀವೇನು ಅಂದ್ಕೊಂಡಿದ್ರೋ ಅಷ್ಟು ದುಡ್ಡು ಮಾಡಿದ್ರಿ, ಅವ್ರ ಮುಖ ಯಾವ ರೀತಿ ಅರಳುತ್ತದೆ. ಅಲ್ಲಿ ನೀವು ಇಮೋಷ್ನಲ್ಲಿ ಕನೆಕ್ಟ್ ಆಗಿಲ್ಲ ಅಂದರೆ ವಾಯಿನ ಮೊದಲನೇ ಪ್ರಶ್ನೆಗೆ ಸರಿಯಾಗಿ ಉತ್ತರ ಸಿಕ್ಕಿಲ್ಲ ಅಂತ ಅರ್ಥ. ಸ್ವಲ್ಪ ದಿವಸ ಅದರ ಜೊತೆ ಇರಿ, ಅದಕ್ಕೆ ಉತ್ತರ ಬರೀರಿ. ಎರಡನೇ ಪ್ರಶ್ನೆ, ಇಫ್ ಐ ಡೋಂಟ್ ಗೆಟ್ ಇಟ್ ವಾಟ್ ಆರ್ ಮೈ ಪೇನ್ಸ್? ನಾನೇನು ಅಂದ್ಕೊಂಡಿದ್ನೋ ಅದು ನನಗೆ ಸಿಕ್ಕಿಲ್ಲ ಅಂದರೆ ನನ್ನ ನೋವು ಏನು, ನನ್ನ ಪೇನ್ ಏನು? ನಾವು ನಮಗೇನು ಬೇಕೋ ಅಷ್ಟು ದುಡ್ದಿಲ್ಲ ಅಂದರೆ ಆ ನೋವುಗಳು ಏನು? ನಮ್ಮ ಮೈಂಡಿಗೆ ರಿಯಾಲಿಟಿ ಮತ್ತು ಕಲ್ಪನೆಯ ವ್ಯತ್ಯಾಸ ಗೊತ್ತಾಗಲ್ಲ. ಹಾಗಾಗಿ ನೋವನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನಾಗ್ಬೋದು? ನಮ್ಮ ಮೈಂಡಿನ ಒಂದು ವೈರಿಂಗ್ ಯಾವ ರೀತಿ ಇದೆ ಅಂದರೆ ಅದು ಪೇನಿಂದ ತಪ್ಪಿಸ್ಕೊಂಡು ಪ್ಲೆಷರ್ ಕಡೆಗೆ ಓಡ್ಲಿಕ್ಕೆ ಬಯಸ್ತದೆ. ನೀವು ಮೈಂಡ್ಗೆ ಪೇನ್ ತೋರಿಸ್ತಾ ಇದ್ದೀರ ಅಂದರೆ ಅರ್ಥ, ನಾನು ಈ ಪೇನಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನು ಬೇಕಾದರೂ ಮಾಡ್ತೀನಿ. ಆ ಪೇನು ಸಹ ಇಮೋಷ್ನಲ್ಲಿ ಟ್ರಿಗರ್ ಆಗೋಗಿರಬೇಕು. ಅದನ್ನು ಬರೀರಿ. ನಾವು ನಮ್ಮ ಮೈಂಡಲ್ಲಿ ಏನೋ ಒಂದು ಕಲ್ಪನೆ ಮಾಡಿಕೊಂಡ್ರು ಅದರ ರಿಸಲ್ಟ್ ಏನಿದೆಯಲ್ಲ ಅದು ರಿಯಲ್ ಆಗೇ ಬರ್ತದೆ. ಮೂರನೇ ಪ್ರಶ್ನೆ, ಇಫ್ ಐ ಗೆಟ್ ಮೈ ಔಟ್ಕಮ್ ವಾಟ್ ಆರ್ ಮೈ ಪೇನ್? ಒಂದು ವೇಳೆ ನಾನು ಅಂದ್ಕೊಂಡಿದ್ದಂತಹ ಔಟ್ಕಮ್ ಸಿಕ್ಕಿದ್ರೆ, ರಿಸಲ್ಟ್ ಸಿಕ್ಕಿದ್ರೆ, ಫಲಿತಾಂಶ ಸಿಕ್ಕಿದ್ರೆ ನನ್ನ ನೋವುಗಳು ಏನು? ನೀವು ಹೇಳ್ಬೋದು ದುಡ್ಡು ಬಂತು ಅಂದರೆ, ಸಕ್ಸಸ್ ಆದ್ವಿ ಅಂದರೆ ನೋವು ಮತ್ತೆಲ್ಲಿರ್ತದೆ, ಪೇನ್ ಮತ್ತೆಲ್ಲಿರ್ತದೆ ಅಂತ. ಆದರೆ ನೀವು ಕಾನ್ಷಿಯಸ್ ಆಗಿ ಹೀಗೆ ಅಂದ್ಕೋಬೋದು, ಆದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದಿರ್ತದೆ. ಜಾಸ್ತಿ ದುಡ್ಡು ಬಂದುಬಿಟ್ರೆ, ಯಾರಾದರೂ ಬೇಡಿಗೆ ಸ್ಟಾರ್ಟ್ ಮಾಡಿದ್ರೆ, ಯಾರಾದರೂ ಸಾಲಾಗಿಲ್ಲ ಇಸ್ಕೊಳ್ಳಿಕ್ಕೆ ಬಂದರೆ, ಕಳ್ತನ ಆದರೆ, ಜಾಸ್ತಿ ದುಡ್ಡು ಮಾಡೋದ್ರಿಂದ ಮಕ್ಕಳು ಹಾಳಾಗಿಬಿಟ್ರೆ, ದಾರಿ ತಪ್ಪಿದ್ರೆ, ಬ್ಯಾಡ್ ಹ್ಯಾಬಿಟ್ ಅಂಡಿಸ್ಕೊಂಡ್ಬಿಟ್ರೆ, ಜಾಸ್ತಿ ದುಡ್ಡು ಮಾಡಿದ್ರೆ ನಾವು ಶ್ರೀಮಂತರ ಜೊತೆನೇ ಇರಬೇಕು, ಅವ್ರು ಒಡನಾಟ ಮಾಡ್ಕೋಬೇಕು, ಎಲ್ಲಿ ಬೇಕಲ್ಲಿ ಹಾಗಿರೋವಾಗಿಲ್ಲ. ಜಾಸ್ತಿ ದುಡ್ಡು ಮಾಡಿದ್ರೆ ಕೆಲವೊಂದು ಹ್ಯಾಬಿಟ್ನ ರೂಢಿಸ್ಕೋಬೇಕು, ಬ್ಯಾಡ್ ಹ್ಯಾಬಿಟ್ ಬಿಡಬೇಕು. ಜಾಸ್ತಿ ದುಡ್ಡು ಬಂದರೆ ಡಿಸಿಪ್ಲಿನ್ ಆಗಿರಬೇಕು. ಅಯ್ಯೋ ತುಂಬ ಕಷ್ಟ ಇದೆ. ಸರಿಯಾಗಿ ಬರೀರಿ, ಯಾಕೆಂದರೆ ಇಷ್ಟು ದಿವಸ ನೀವು ಅದನ್ನು ಆಡಿಟ್ ಮಾಡಿಲ್ಲ, ಒಳಗಡೆ ಏನು ಬಿದ್ದಿದೆ ಅಂತ ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ಬಡವರು, ಸಾಲಗಾರರು, ಮಿಡಲ್ ಕ್ಲಾಸ್ ಆಗಿದ್ದೀವಿ. ನಾಲ್ಕನೇ ಪ್ರಶ್ನೆ, ಇಫ್ ಐ ಡೋಂಟ್ ಗೆಟ್ ಔಟ್ಕಮ್ ವಾಟ್ ಆರ್ ಮೈ ಪ್ರೆಷರ್ಸ್? ದುಡ್ಡಿಲ್ಲ ಅಂದರೆ ಖುಷಿ ಎಲ್ಲಿ ಅಂತ ಅನ್ಕೋಬೋದು, ಆದರೆ ಏನೋ ಒಂದು ಖುಷಿ ಇದೆ. ಇಲ್ಲಾಂದರೆ ನಿಮ್ಮ ಮೈಂಡ್ ನಿಮ್ಮನ್ನು ಈ ಸ್ಥಿತಿಯಲ್ಲಿ ಯಾಕೆ ಇರ್ಲಿಕ್ಕೆ ಬಯಸ್ತಾ ಇದೆ? ಏನೋ ಒಂದು ಖುಷಿ ಇರಲೇಬೇಕು. ಈ 4 ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೀರಿ. ನೀವು ಹೇಳ್ಬೋದು ಏನು ಪ್ಲೆಷರು ಗೊತ್ತಾಗ್ತಾ ಇಲ್ಲ, ಏನು ಪೇನು ಗೊತ್ತಾಗ್ತಾ ಇಲ್ಲ ಅಂದರೆ, ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಗೊತ್ತಾಗಿಲ್ಲ ಅಂದರೆ ಇನ್ನು ಸಬ್ಕಾನ್ಷಿಯಸ್ ಮೈಂಡಿಗೆ ಹೇಗೆ ಗೊತ್ತಾಗ್ತದೆ ನಿಮಗೇನು ಬೇಕು ಅಂತ? ಒಂದಾದರೂ ಇಮೋಷ್ನಲ್ ಕಾರಣ ಹುಡ್ಕೊಳ್ಳಿ, ನಿಮ್ಗೆ ಯಾಕೆ ದುಡ್ಡು ಬೇಕು ಅಂತ. ಒಂದು ಕಾರಣ, ಈ ಕಾರಣಕ್ಕೆ ನೀವು ದುಡ್ಡು ಬೇಕೇ ಬೇಕು ಅಂತ ಇದ್ದರೆ, ಅದು ಹಾರ್ಟಿಗೆ ಟಚ್ ಆಯಿತು ಅಂದರೆ ನೀವು ದುಡ್ಡು ಮಾಡ್ತೀರಾ. ಆ 4 ಪ್ರಶ್ನೆಗೆ ಉತ್ತರನ ಬರೆದು ಸುಮ್ಮನೆ ಬಿಟ್ಬಿಡಿ. ಯಾಕೆಂದರೆ ಆಮೇಲೆ ಏನು ಮಾಡ್ತೀರಾ ನೀವು, ಅದೆಲ್ಲ ನಿಮ್ಮ ಫ್ಲೋವಲ್ಲಿ ಮಾಡ್ತೀರಾ. ನಾವು ಇಷ್ಟು ದಿವಸ ಗುರಿನ ಬರ್ಕೊಂಡಿದ್ವಿ, ಎಷ್ಟೋ ವರ್ಷದಿಂದ ಹೊಸ ಗುರಿನ ಬರಿತಾ ಇದ್ದೀವಿ, ಅದ್ಯಾವುದೂ ಸರಿಯಾಗಿ ಈಡೇರ್ತಾ ಇಲ್ಲ. ಕಾರಣ ಏನಂದರೆ ನಮಗೆ ಮೇನ್ ಯಾಕೆ ದುಡ್ಡು ಬೇಕು ಅನ್ನೋದು ಗೊತ್ತಿರಲಿಲ್ಲ. ಈಗ ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೆದ್ರೆ ನಿಮ್ಮನ್ನು ತಡಿಲಿಕ್ಕೆ ಯಾರ ಕೈಲೂ ಆಗಲ್ಲ. ಯಾಕಂದರೆ ನಿಮ್ಮ ಒಳಗಡೆ ಒಂದು ಫ್ಲೋ ಬರ್ತದೆ, ಆ ಒಂದು ಸ್ಪಷ್ಟತೆ ಬರ್ತದೆ. ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೆದ್ರೆ ನೀವು ರೈಟ್ ಟೈಮಲ್ಲಿ ರೈಟ್ ಪ್ಲೇಸಲ್ಲಿ ಇರ್ತೀರ. ಹೇಗಿರ್ತೀರೋ ನಿಮಗೂ ಗೊತ್ತಾಗಲ್ಲ. ಯಾಕಂದರೆ ನಿಮ್ಮ ಥಾಟ್ಸ್, ಫೀಲಿಂಗ್ಸ್, ನಿಮ್ಮ ಎಬಿಲಿಟಿ ನಿಮ್ಮನ್ನು ಆ ಕಡೆ ಕರ್ಕೊಂಡು ಹೋಗ್ತದೆ, ಸೆಳೀತದೆ. ಇವತ್ತು ಕೂತ್ಕೊಂಡು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ವಾಯ್ ಯಾಕೆ ಬೇಕು ಅನ್ನೋದನ್ನು ಕೊಡಿ. ಅದೇ ನಿಮ್ಮನ್ನು ಮುಂದೆ ಯಾರಿಗೆ ಮೀಟ್ ಮಾಡಿಸ್ಬೇಕು, ಎಲ್ಲಿ ಕರ್ಕೊಂಡು ಹೋಗಬೇಕು, ಏನು ಮಾಡಬೇಕು ಎಲ್ಲ ಮಾಡಿಸ್ತದೆ. ಮುಂಚೆ ಯಾಕೆ ನಮಗೆ ಆ ರೀತಿ ಮೀಟ್ ಮಾಡಿಸಿರಲಿಲ್ಲ ಅಂದರೆ ನಾವು ಅದನ್ನು ಆ್ಯಕ್ಟಿವೇಟ್ ಮಾಡಿರಲಿಲ್ಲ. ಅದನ್ನು ಆ್ಯಕ್ಟಿವೇಟ್ ಮಾಡೋದು ಹೇಗೆ? ಪೇನ್ ಆ್ಯಂಡ್ ಗೇನ್. ಈ 4 ಪ್ರಶ್ನೆಗೆ ಉತ್ತರ ಬರೀರಿ.
ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ವಾಯ್ ಕ್ಲಿಯರ್ ಆಗುತ್ತೆ. ಈ ಪ್ರಶ್ನೆಗೆ ಉತ್ತರ ಬರೆದಾಗೆ ನೀವು ಇನ್ನೂ ಆರೋಗ್ಯವಾಗಿರ್ತೀರ. ದಪ್ಪಗಿದ್ರೆ ಸಣ್ಣಕ್ಕೂ ಆಗ್ತೀರಾ. ಯಾಕೆ ಹೇಳಿ? ನಿಮ್ಮ ಬಾಡಿಗೂ ಸಹ ಒಂದು ಪರ್ಪಸ್ ಸಿಕ್ಕಿರ್ತದೆ, ಒಂದು ಉದ್ದೇಶ ಸಿಕ್ಕಿರ್ತದೆ ಏನು ಮಾಡಬೇಕು ಅಂತ. ಈ ಪ್ರಶ್ನೆಗೆ ಉತ್ತರ ಬರೆಯೋದ್ರ ಮುಖಾಂತರ ನಿಮ್ಮ ಮೈಂಡಿಗೂ ಸಹ ನೀವು ಹೇಳ್ತಾ ಇದ್ದೀರಾ ನಾನು ಅಲ್ಲಿ ತಲುಪಬೇಕು ಅಂತ. ಅದು ಹೇಳುತ್ತೆ ಕರ್ಕೊಂಡು ಹೋಗ್ತೀನಿ ಅಂತ. ಅಲ್ಲಿ ಥ್ಯಾಂಕ್ಸ್ ಆಪ್ಷನ್ ಇದೆ, ಕ್ಲಿಕ್ ಮಾಡ್ಬೋದು. ನೀವು ಕೈ ನೋವು, ಕಾಲು ನೋವು, ಬೆನ್ನು ನೋವು, ಸೊಂಟ ನೋವು ಅಂತ ಏನಾದರೂ ನೆಪ ಹೇಳ್ತಾ ಇದ್ದೀರಾ ಅಂದರೆ ಇದರ ಅರ್ಥ ಏನಂದರೆ ನಿಮಗೆ ಸರಿಯಾದ ಪರ್ಪಸ್ ವಾಯ್ ಗೊತ್ತಿಲ್ಲ. ಅದು ಗೊತ್ತಾದಾಗ ಇವೆಲ್ಲ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತದೆ. ಈ ಪ್ರಶ್ನೆಗೆ ಉತ್ತರ ಬರೆದಿದ್ದೇ ಆದರೆ ನೀವು ಮುಂದೆ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಫ್ಲೋವಲ್ಲೇ ಇರ್ತೀರ, ರಿಸಲ್ಟ್ ಪಡಿತೀರ.